ಇದು ನಿಮಗೆ ಪ್ರಿಂಟ್ ಆಗಿ ಡ್ರೈ ಆಗಬೇಕು. ಇಷ್ಟು ಡ್ರೈಯರ್, ಇದು ಡ್ರೈಯರ್ ಬರುತ್ತೆ. ಇದು ನಿಮಗೆ ಪಾರ್ಟ್ ಡ್ರೈ ಆಗುತ್ತೆ, ಯಾಕಂದರೆ ಇಂಕ್ ಒಣಿಬೇಕಲ್ಲ. ಸೊ ಹೊಡೆದಾದ್ಮೇಲೆ ಇದನ್ನು ಕಟ್ ಮಾಡಿ ಫ್ಯೂಸ್ ಮಾಡ್ಕೋಬೋದು ಸರ್. ಯು ಕ್ಯಾನ್. ಇದು ನಿಮಗೆ ಪೇಪರ್ ಸರ್, ಇದು ಪೇಪರ್. ಹೌದೌದು. ಇದು ಚಿಕ್ಕ ಮಕ್ಕಳು ಸೈಜು. ಹೌದೌದು. ಸೊ ಚಿಕ್ಕ ಮಕ್ಕಳು ಸೈಜ್ಗೆ ನಾವು ಒಂದೇ ಪ್ಯಾನಲ್ ಸಾಕಾಗ್ತದೆ. ಸೊ ಅದಕ್ಕೆ ಒಂದೆರಡು ಮಾಡ್ತೀವಿ. ದೊಡ್ಡದು ಬಂದರೆ ಒಂದು ಪ್ಯಾನಲ್ ಬರುತ್ತೆ ಸರ್. ಓಕೆ. ಸೊ ಈ ಥರ ನಮಗೆ 30 ಸೆಕೆಂಡ್ಸಲ್ಲಿ ಹೀಟ್ ಆಗುತ್ತೆ ಸರ್ ಆ್ಯಕ್ಚುಲಿ ಅದು. ಓಕೆ. ಏನು ನೀವು ಪೇಪರ್ ಮೇಲೆ ಪ್ರಿಂಟ್ ನೋಡಿದ್ದೀರಾ, ಇಟ್ ವಿಲ್ ಕನ್ವರ್ಟಬಲ್ ಗಾರ್ಮೆಂಟ್ ಸರ್. ಈ ಥರ ಗಾರ್ಮೆಂಟ್ ಪ್ರಿಂಟ್ ಬರುತ್ತೆ ಸರ್. ದಿಸ್ ದ ಫ್ಯಾಬ್ರಿಕ್ ಸಬ್ಲಿಮೇಷನ್ಸ್ ಪ್ರಿಂಟ್ ಅಂತೀವಿ. ಇದು ಫುಲ್ ಸಬ್ಲಿಮೇಷನ್ಸ್, ಕ್ರಿಕೆಟ್ ಜರ್ಸಿಸ್ ಇರ್ಬೋದು, ನಿಮಗೆ ಕಸ್ಟಮೈಸ್ ಕಲರ್ಸ್ ಅಂತ ಹೇಳ್ತೀವಿ. ಸೊ ಆ ಥರದ್ದು ಪ್ರಿಂಟು ಈ ಥರ ಫ್ಯಾಬ್ರಿಕ್ ಮೇಲೆ ಬರ್ತದೆ. ಇದು ಆದ ನಂತರ ಸ್ಟಿಚಿಂಗ್ ಯೂನಿಟಿಗೆ ಹೋಗುತ್ತೆ ಸರ್. ಸರ್ ಫಸ್ಟ್ ಆಫ್ ಆಲ್ ನಮ್ಮ ಬಂದು plainteaserstore.com ಬಂದುಬಿಟ್ಟು ಆ್ಯಕ್ಚುಲಿ ನಾವು ಮ್ಯಾನುಫ್ಯಾಕ್ಚರರ್. ಓಕೆ, ನಮ್ಮಲ್ಲಿ ಬೇಸಿಕ್ಕಿಂದ ಹಿಡಿದು ಹೈ ಕ್ವಾಲಿಟಿವರೆಗೂ ನಾವು ಟಿ ಶರ್ಟ್ಸ್ ಕೊಡ್ತೀವಿ. ಪ್ರಮೋಷನಲ್ ಟಿ ಶರ್ಟ್ಸ್ ಇರ್ಬೋದು, ಅಥವಾ ನೀವು ಗೆಟ್ ಟುಗೆದರ್ ಇರ್ಬೋದು, ರಿಯೂನಿಯನ್ ಇರ್ಬೋದು, ಸ್ಕೂಲ್ ಯೂನಿಫಾರ್ಮ್ಸ್ ಇರ್ಬೋದು, ಅಥವಾ ನಿಮ್ಮ ಆಫೀಸ್ ಯೂನಿಫಾರ್ಮ್ಸ್ ಇರ್ಬೋದು. ಕಂಪ್ಲೀಟ್ ಒಂದು ಬಲ್ಕ್ಲಿ ಬೇಕು, ರಿಕ್ವೈರ್ಮೆಂಟ್ ಇದೆ, ಒಂದೇ ಕಲರ್ಸಲ್ಲಿ ಬೇಕು ನಿಮಗೆ. ಸೇಮ್ ಎಂಬ್ರಾಯ್ಡ್ರಿ ಇರ್ಬೋದು, ಪ್ರಿಂಟ್ ಇರ್ಬೋದು, ನಾನಾ ಥರದ ಬ್ರ್ಯಾಂಡಿಂಗ್ ಇದೆ ಸರ್. ಸರ್ ನೋಡಿ, ನಾವು ಬೆಂಗಳೂರಲ್ಲೇ ಕಮಲ ಆಗಿತ್ತು. ಸೊ ಕಮಲ ಕೂಡ ನಾವು ಟಿ ಶರ್ಟ್ಸ್ ಮಾಡಿದ್ದೀವಿ. ಸೊ ಈ ಥರ ಸಬ್ಲಿಮೇಷನ್ ಟಿ ಶರ್ಟ್ಸ್ ಬೇಕು ಅಂತ ಹೇಳ್ತಾರೆ. ನೋನಿ ಅವ್ರ ಜೊತೆ ನಾವು ಅವ್ರಿಗೆ ಲೈಕ್ ಅಮೃತ್ ನೋನಿ ಇಂದ ಬಂದಿರೋದು. ಇದು ಸೂರ್ಯಕುಮಾರ್ ಯಾದವ್ಗೆ ನಾವು ಮಾಡಿದ್ದು. ಸೊ ಅವರೊಂದು ಆ್ಯಡ್ ಶೂಟ್ಗೆ ರಿಕ್ವೈರ್ಮೆಂಟ್ ಇತ್ತು ಅಂತ ಹೇಳಿದರು. ಸೊ ಅವ್ರು ನಮ್ಮ ಕ್ವಾಲಿಟಿ ವೈಸ್ ಸರ್. ಇದ್ರಲ್ಲಿ ಆಲ್ಮೋಸ್ಟ್ ಏನಿಲ್ಲ ಅಂದರೆ ಕಮ್ಸೆ ಕಮ್ 50,000 ಟಿ ಶರ್ಟ್ಸು ಇದ್ದೇ ಇರುತ್ತೆ. ಎಲ್ಲ ರೇಂಜ್, ವೆರೈಟಿ ಆಫ್ ರೇಂಜ್ ಎಲ್ಲ ಟಿ ಶರ್ಟ್ಸ್ ನಮ್ಮ ಸ್ಟಾಕ್ ಇಲ್ಲೇ ಇರುತ್ತೆ. ನಮ್ಮದು 2 ಗೋಡನ್ ಇದೆ. ಸೊ ಗೋಡನಲ್ಲಿ ಕಸ್ಟಮರ್ಸ್ಗೆ ಎನಿ ಟೈಮ್. ಇದು ಮಲತಳಿ ಲೇಕ್ ರೋಡ್ ಸರ್, ಮಲತಳಿ ಲೇಕ್ ರೋಡ್ ಬೆಂಗಳೂರು. ಸೊ ಇದರಲ್ಲಿ ನಮಗೆ ಸೋಮವಾರದಿಂದ ಶನಿವಾರದವರೆಗೂ ಇರುತ್ತೆ. ಟೈಮಿಂಗ್ಸ್ ಬಂದ್ಬಿಟ್ಟು 9:30 ಟು ಸಂಜೆ 7 ಗಂಟೆವರೆಗೂ ಇರ್ತೀವಿ ಸರ್. ಸುದ್ದಿ ಮನೆಯ ಎಲ್ಲ ವೀಕ್ಷಕರಿಗೆ ನಮಸ್ಕಾರ. ವೀಕ್ಷಕರೇ, ಎಂದಿನಂತೆ ಒಂದು ವಿಶೇಷವಾದ ವಿಡಿಯೋದೊಂದಿಗೆ ಇವತ್ತು ನಾನು ನಿಮ್ಮ ಮುಂದೆ ಬಂದಿದ್ದೀನಿ. ಬಂದಿರತಕ್ಕಂಥ ಇವತ್ತು ನೋಡಿ ಪ್ಲೈನ್ ಟಿ ಶರ್ಟ್ ಸ್ಟೋರಿಗೆ ಬಂದಿದ್ದೀನಿ. ಎಸ್ ವೀಕ್ಷಕರೇ, ಈ ಪ್ಲೈನ್ ಟಿ ಶರ್ಟ್ ಸ್ಟೋರಲ್ಲಿ ನಿಮಗೆ ಎಂಥದೇ ಆಗಿರ್ಬೋದು, ಯಾವುದೇ ಹೆಸರಾಗಿರ್ಬೋದು, ಅವ್ರು ಪ್ರಿಂಟ್ ಮಾಡಿಕೊಡ್ತಾರಂತೆ. ಸೊ ಅದು ಬಲ್ಕ್ ಆರ್ಡರ್ ಇರಬೇಕು. ಸೊ ಯಾವ ರೀತಿ ಒಳಗಡೆ ಮಾಡಿಕೊಡ್ತಾರೆ, ಹೇಗೆ ಮಾಡ್ತಾರೆ ಅಂತ ತೋರಿಸ್ಕೊಡ್ತೀನಿ ಬನ್ನಿ. ಎಸ್ ವೀಕ್ಷಕರೇ, ಆಗಲೇ ಆರಂಭದಲ್ಲೇ ಹೇಳ್ದಂಗೆ ಸೊ ಒಳಗಡೆ ಯಾವ ರೀತಿ ಕಾರ್ಯಗಳೆಲ್ಲ ನಡೆಯುತ್ತೆ, ಸೊ ಯಾವ ರೀತಿ ಪ್ರಿಂಟ್ ಮಾಡ್ತಾರೆ ಅಂತ ಹೇಳಿ ತೋರಿಸ್ಕೊಡ್ತೀನಿ ಅಂತ ಹೇಳಿದೆ. ಸದ್ಯಕ್ಕೆ ನಮ್ಮ ಜೊತೆ ಸುಚೇತ್ ಶೆಟ್ಟಿ ಅವರು ಇದ್ದಾರೆ. ಸೊ ಅವ್ರನ್ನ ವೆಲ್ಕಮ್ ಮಾಡೋಣ. ಸರ್ ನಮಸ್ತೆ. ನಮಸ್ತೆ ಸರ್, ಹೇಗಿದ್ದೀರಿ ಸರ್? ಚೆನ್ನಾಗಿ ಸರ್, ನೀವು ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್. ಆರಂಭದಲ್ಲಿ ನಾನು ನಿಮ್ಮ ಸ್ಟೋರಿಗೆ ಬಂದಾಗಲೇ ಸಾಕಷ್ಟು ಪ್ರಶ್ನೆಗಳು ನನಗೆ ನಾನು ಹಾಕ್ಕೊಂಡೆ. ಸೊ ಯಾವ ರೀತಿ ಪ್ರಿಂಟ್ ಮಾಡ್ಬೋದು, ಸೊ ಟಿ ಶರ್ಟ್ಸ್ಗಳು ಯಾವ ರೀತಿ ಇರುತ್ತೆ ಇಲ್ಲಿ, ಸೊ ಕ್ವಾಲಿಟಿ ಹೇಗಿರುತ್ತೆ ಅಂತೆಲ್ಲ ಇಷ್ಟೆಲ್ಲ ನನ್ನ ಪ್ರಶ್ನೆ ಕಟ್ತು. ಸೊ ವಿವರವಾಗಿ ತಿಳಿಸ್ಕೊಡ್ಬೇಕು ನೀವು ಸರ್. ಖಂಡಿತ ಅಲ್ಲ, ಶುರು ಮಾಡೋಣ. ಶೋರ್ ಸರ್. ಫಸ್ಟ್ ಆಫ್ ಆಲ್ ನಮ್ಮ ಬಂದು plainteaserstore.com ಬಂದುಬಿಟ್ಟು ಆ್ಯಕ್ಚುಲಿ ನಾವು ಮ್ಯಾನುಫ್ಯಾಕ್ಚರರ್. ಓಕೆ, ನಮ್ಮಲ್ಲಿ ಬೇಸಿಕ್ಕಿಂದ ಹಿಡಿದು ಹೈ ಕ್ವಾಲಿಟಿವರೆಗೂ ನಾವು ಟಿ ಶರ್ಟ್ಸ್ ಕೊಡ್ತೀವಿ. ಸೊ ಇದು ಖಾಲಿ ನಮ್ಮ ಚಿತ್ರನಾಟಕ ಆಗಲಿ ಮತ್ತೊಂದಕ್ಕಾಗಲಿ ಅಲ್ಲ. ಇದು ಕಂಪ್ಲೀಟ್ಲಿ ಪ್ರಮೋಷನಲ್ ಟಿ ಶರ್ಟ್ಸ್ ಇರ್ಬೋದು, ಅಥವಾ ನೀವು ಗೆಟ್ ಟುಗೆದರ್ ಇರ್ಬೋದು, ರಿಯೂನಿಯನ್ ಇರ್ಬೋದು, ಸ್ಕೂಲ್ ಯೂನಿಫಾರ್ಮ್ಸ್ ಇರ್ಬೋದು, ಅಥವಾ ನಿಮ್ಮ ಆಫೀಸ್ ಯೂನಿಫಾರ್ಮ್ಸ್ ಇರ್ಬೋದು. ಕಂಪ್ಲೀಟ್ ಒಂದು ಬಲ್ಕ್ಲಿ ಬೇಕು, ರಿಕ್ವೈರ್ಮೆಂಟ್ ಇದೆ, ಒಂದೇ ಕಲರ್ಸಲ್ಲಿ ಬೇಕು ನಿಮಗೆ. ಸೇಮ್ ಎಂಬ್ರಾಯ್ಡ್ರಿ ಇರ್ಬೋದು, ಪ್ರಿಂಟ್ ಇರ್ಬೋದು, ನಾನಾ ಥರದ ಬ್ರ್ಯಾಂಡಿಂಗ್ ಇದೆ ಸರ್. ಎಕ್ಸಾಂಪಲ್, ಈಗ ಯಾರೋ ಒಬ್ಬರು ನ್ಯೂ ಕಮರ್ಸ್ ಏನೋ ಒಂದು ಬ್ರ್ಯಾಂಡ್ ಮಾಡಿದ್ದಾರೆ, ಅವ್ರ ಬ್ರ್ಯಾಂಡ್ನ ಎಸ್ಟಾಬ್ಲಿಷ್ ಮಾಡಬೇಕು, ಅದಕ್ಕೆ ಪಬ್ಲಿಸಿಟಿ ಬೇಕು ಅಂತಂದಾಗ ಟಿ ಶರ್ಟ್ಸ್ ಮುಖಾಂತರ, ಪೆನ್ ಮುಖಾಂತರ ಬೇರೆ ಬೇರೆ ರೀತಿಯಲ್ಲಿ ಮಾಡ್ತಾರೆ. ಸೊ ಅಟ್ರಾಕ್ಟ್ ಆಗಬೇಕು ನಮ್ಮ ಬ್ರ್ಯಾಂಡ್. ಇವಾಗ ಸ್ವಿಗ್ಗಿ, ಝೊಮ್ಯಾಟೊ ಏನೇನು ಮಾಡ್ತಾ ಇದ್ದಾರೆ ಅವರೆಲ್ಲರೂ ಕೂಡ ಟಿ ಶರ್ಟ್ಸ್ ಹಾಕೊಂಡಿದ್ದಾರೆ, ಬಿಕಾಸ್ ಆಫ್ ಅವರ ಒಂದು ಬ್ರ್ಯಾಂಡ್ ಐಡೆಂಟಿಟಿಗೋಸ್ಕರ. ಸೊ ಆ ಒಂದು ಪರ್ಟಿಕ್ಯುಲರಲ್ಲಿ ನಾವು ಮಾಡ್ತಾಯಿದ್ವಿ. ನಮ್ಮ ಟಿ ಶರ್ಟ್ಸ್ ನಾನು ಓನ್ ಮ್ಯಾನುಫ್ಯಾಕ್ಚರ್ ಮಾಡೋದ್ರಿಂದ ನಮ್ಮ ಟಿ ಶರ್ಟ್ಸ್ ಕ್ವಾಲಿಟಿ ಆ್ಯಂಡ್ ಪ್ರೈಸಸ್ ನಮ್ಮಲ್ಲಿ ಸ್ಟಾರ್ಟಿಂಗ್ ರೇಂಜ್ 68 ರೂಪಾಯಿಂದ ನಾವು ಟಿ ಶರ್ಟ್ಸ್ ಕೊಡ್ತಾ ಇದ್ದೀವಿ. ಕೆಲವರಿಗೆ ಒನ್ ಟೈಮ್, ನನ್ನಿಲ್ಲ ಸರ್, ಒಂದು ಒಕೇಶನ್ಸ್ ಇರುತ್ತೆ, ಯಾವುದೋ ಒಂದು ಪರ್ಟಿಕ್ಯುಲರ್ ಒಂದು ಈವೆಂಟ್ ಇರುತ್ತೆ. ಆ ಒಂದು ಈವೆಂಟ್ಗೆ ಸಹ ಟಿ ಶರ್ಟ್ಸ್ ಕೇಳ್ತಾರೆ. 10 ಜನಕ್ಕೆ 15 ಜನಕ್ಕೆ ಬೇಕು ಸರ್, ನಮ್ಗೆ ಜಾಸ್ತಿ ಇಲ್ಲ ಸರ್, ಒಂದು 100 ಜನಕ್ಕೆ ಬೇಕು, 1000 ಜನಕ್ಕೆ ಬೇಕು, ಒಂದು 5000 ಜನಕ್ಕೆ ಬೇಕು, ಬಜೆಟ್ ಇಷ್ಟಿದೆ. ಸೊ ಬೇಸ್ಡ್ ಆನ್ ಸರ್, ನನ್ನಲ್ಲಿ ಕ್ವಾಲಿಟಿ ವೈಸು ಇದೆ ಆ್ಯಂಡ್ ಪ್ರೈಸ್ ವೈಸು ಇದೆ. ಓಕೆ, ನಿಮಗೆ ಪ್ರೀಮಿಯಂ ಕ್ವಾಲಿಟಿ ಬೇಕು ಅದನ್ನು ಕೂಡ ಕೊಡ್ತೀನಿ. ನಿಮಗೆ ಲೋ ಕ್ವಾಲಿಟಿ ನನ್ನ ಬಜೆಟ್ ಫ್ರೆಂಡ್ಲಿ ಆಗಬೇಕು ಅಂದರೆ ಅದನ್ನು ಕೊಡ್ತೀನಿ ಸರ್. ಹಾಗೆ ಇದ್ರ ಜೊತೆ ಕೂಡ ನಾವು ಸಬ್ಲಿಮೇಷನ್ ಟಿ ಶರ್ಟ್ಸ್ ಮಾಡ್ತೀವಿ. ಎವ್ರಿ ಡೇ ನಾವು ಸಬ್ಲಿಮೇಷನ್ ಟಿ ಶರ್ಟ್ ಆಲ್ಮೋಸ್ಟ್ 1000 ಪೀಸಸ್ ನಮ್ಮದು ಇಲ್ಲಿ ಬ್ಯಾಂಗ್ಳೂರಲ್ಲಿ ಔಟ್ಪುಟ್ ಬರ್ತಾ ಇರುತ್ತೆ. ಸೊ ನಾವು ಎವ್ರಿ ಡೇ ನಮಗೆ ಎಲ್ಲ ಥರ ಕಾರ್ಪೊರೇಟ್ಸ್ಗಳಿರ್ಬೋದು, ನಾನ್ ಕಾರ್ಪೊರೇಟ್ ಇರ್ಬೋದು, ಸಂಘ ಸಂಸ್ಥೆಗಳಿರ್ಬೋದು, ಸ್ಕೂಲ್ ಕಾಲೇಜ್ನ ಹೇಳಿದಿರುತ್ತೆ. ಅದೇ ರೀತಿ ಪ್ರತಿಯೊಬ್ಬರಿಗೂ ಟಿ ಶರ್ಟ್ಸ್ ರಿಕ್ವೈರ್ಮೆಂಟ್ ಇರುತ್ತೆ. ಪ್ರತಿಯೊಬ್ಬರು ನಮ್ಮಲ್ಲಿ ಫೋನ್ ಮುಖಾಂತರ ಕರೆ ಮಾಡ್ತಾರೆ, ಹಾಗೆ ಡೈರೆಕ್ಟ್ ವಾಕಿನ್ ಬರ್ತಾರೆ. ಆ್ಯಂಡ್ ಅಲ್ಲಿ ಅವ್ರಿಗೆ ಇಷ್ಟಪಡೋ ಡಿಸೈನ್ಸ್ಗಳು ನಮ್ಗೆ ಕಳಿಸ್ಕೊಡ್ತಾರೆ. ಹಾಗೆ ನಮ್ಮಲ್ಲಿರೋ ಡಿಸೈನ್ಸ್ಗಳು ಚೂಸ್ ಮಾಡ್ತಾರೆ. ಅವರ ಒಂದು ಟೇಸ್ಟ್ ಮತ್ತು ಅವರ ಒಂದು ರಿಕ್ವೈರ್ಮೆಂಟ್ ಬೇಸ್ಡ್ ಆನ್ ಒಕೇಶನ್ಸ್ ಮೇಲೆ ಡಿಪೆಂಡ್ ಮಾಡಿಕೊಂಡು ನಮ್ಮಲ್ಲಿ ಟಿ ಶರ್ಟ್ ಆರ್ಡರ್ ಮಾಡ್ತಾರೆ. ಸೊ ನಾವು ಕಂಪ್ಲೀಟ್ ಕರ್ನಾಟಕ ಇರ್ಬೋದು, ಇಂಡಿಯಾ ಇರ್ಬೋದು, ಅಕ್ರಾಸ್ ದಿ ವರ್ಲ್ಡ್ ಕೂಡ ನಾವು ಫೋನ್ಗಳ ಮುಖಾಂತರ ನಾವು ಕಳಿಸ್ಕೊಡ್ತೀವಿ ಸರ್. ಈ ಥರ ನಿಮಗೆ 60 ರೂಪೀಸ್ ಟಿ ಶರ್ಟ್ಸ್ ಬರ್ತಾರೆ ಸರ್. ನಿಮಗೆ 68 ರೂಪೀಸ್ ಟಿ ಶರ್ಟ್ ಈ ಥರ ಪ್ರಿಂಟ್ಗೆ ಖಾಲಿ ಟಿ ಶರ್ಟ್ಸ್ಗಳು ಬರುತ್ತೆ. ಸೊ ಇದ್ರ ಮೇಲ್ಗಡೆ ನಾವು ಪ್ರಿಂಟ್ಗಳು ಮಾಡ್ತೇವೆ ಸರ್. ಇದ್ರ ಮೇಲೆ ನಿಮ್ಮ ಬ್ರ್ಯಾಂಡ್ ಇರ್ಬೋದು, ಅಥವಾ
ನಿಮಗೆ ನಿಮ್ಮ ನೇಮ್ ಇರ್ಬೋದು, ಆ ಥರ ನಾವು ಟಿ ಶರ್ಟ್ಗಳು ಸ್ಟಾರ್ಟ್ ಮಾಡ್ತಾ ಹೋಗ್ತೀವಿ. ಇದು ಪಿ ಮೆಟೀರಿಯಲ್ ಅಂತ ಹೇಳ್ತೀವಿ. ಸೊ ಹೈಯರ್ ಎಂಡ್ ಇದೇ ರೀತಿ ಹೋದಾಗ ನಿಮಗೆ ಇಲ್ಲ ನನಗೆ ಸಬ್ಲಿಮೇಷನ್ಸ್ ಬೇಕು. ನಾವು ಲಾಸ್ಟ್ ಇಯರ್ ನೋಡಿ ನಾವು ಬೆಂಗಳೂರಲ್ಲೇ ಕಮಲ ಆಗಿತ್ತು, ಸೊ ಕಮಲ ಕೂಡ ನಾವು ಟಿ ಶರ್ಟ್ಸ್ ಮಾಡಿದ್ವಿ. ಸೊ ಈ ಥರ ಸಬ್ಲಿಮೇಷನ್ ಟಿ ಶರ್ಟ್ಸ್ ಬೇಕು ಅಂತ ಹೇಳ್ತಾರೆ. ಕಮಲಕ್ಕೆ ನೀವೇ ಮಾಡಿದ್ರಿ? ಹೌದು ಸರ್, ಕಮಲ ಕೂಡ ನಾವು ತುಂಬ ನಾವು ಆಲ್ಮೋಸ್ಟ್ 450 ಹೆಚ್ಚು ಕಂಪ್ನಿಗಳು IT ಕಂಪ್ನಿಗಳು ಮಾಡ್ತಾ ಇದ್ದೀವಿ ಥ್ರೂ ಔಟ್ ಇಂಡಿಯಾ ಆ್ಯಂಡ್ ಹೊರದೇಶಗಳಿಗೂ ಕಳಿಸ್ಕೊಡ್ತಾ ಇದೆ ಸರ್. ಇವಾಗ ದುಬೈ ಇರ್ಬೋದು, ಇಂಡೋನೇಷಿಯಾ ಇರ್ಬೋದು, ಜರ್ಮನ್, UK ನಮ್ಮದಲ್ಲೆಲ್ಲ ಟಿ ಶರ್ಟ್ಸ್ ಹೋಗ್ತಾ ಇದೆ ಬಿಕಾಸ್ ಆಫ್ ದ IT. ನಾವು ಕಾರ್ಪೊರೇಟ್ಗಳಿಗೆ ತುಂಬ ಮಾಡೋದ್ರಿಂದ ಸೊ ಅವ್ರ ಕಡೆಯಿಂದ ನಮ್ಮ ತುಂಬ ಸರ್ವಿಸ್ಗಳು ತೊಗೊಂಡವರು ರಿಪೀಟೆಡ್ಲಿ ಆರ್ಡರ್ ಕೊಡ್ತಾರೆ. ಟು ಬಿ ಫ್ರ್ಯಾಂಕ್ ಲಾಸ್ಟ್ ನಾವು 6 ಇಯರ್ಸಿಂದ ಇದ್ದೀವಿ. ಯಾವುದೇ ಥರದ ಸೋಷಿಯಲ್ ಮೀಡಿಯಾ ಆ್ಯಕ್ಟಿವಿಟಿ ಸ್ವಲ್ಪ ಕಡಿಮೆನೇ, ನಮ್ಮದು ಓಡ್ ಆಫ್ ಮೌತಲ್ಲೇ ಹೋಗ್ತಾ ಇದೆ. ಸೊ ನಿಮ್ಮಂಥ ಸ್ನೇಹಿತರು ತೊಗೊತಾರೆ, ಫೋನ್ ಮಾಡ್ತಿಲ್ಲ ಅವನೊಂದು ಬೇಕು ಇನ್ನೊಂದು ಬೇಕು ಅಂತ. ಬೇಸ್ಡ್ ಆನ್ ಸರ್ವಿಸ್ ಆ್ಯಂಡ್ ಕ್ವಾಲಿಟಿಗೋಸ್ಕರ ನಾವು ಇಲ್ಲಿವರೆಗೂ, ಇದು ನಮ್ಮದು 7ನೇ ವರ್ಷ ಸರ್. ಸೊ ಇದು ನಮ್ಮದು ನ್ಯೂ ಯೂನಿಟ್. ಸೊ ಈ ಥರಗಳು ಟಿ ಶರ್ಟ್ಗಳು ಸ್ಟಾರ್ಟ್ ಆಗುತ್ತೆ ಸರ್. ಇದೆಲ್ಲ ನಿಮಗೆ ಕ್ರಿಕೆಟ್ ಟಿ ಶರ್ಟ್ಸ್ ಬೇಕು ಅಂದರೆ ಇದು ಸ್ಪೋರ್ಟ್ ಟಿ ಶರ್ಟ್ಸ್ ಇರ್ಬೋದು. ಸೊ ಈ ಥರ ಹಾಗೆ ಇದು ನಾವು ರೀಸೆಂಟ್ಲಿ ನಾವು ಅಮೃತ್ ನೋನಿ ಅವ್ರ ಜೊತೆ ನಾವು ಅವ್ರಿಗೆ ಲೈಕ್ ಅಮೃತ್ ನೋನಿ ಇಂದ ಬಂದಿರೋದು, ಇದು ಸೂರ್ಯಕುಮಾರ್ ಯಾದವ್ಗೆ ನಾವು ಮಾಡಿದ್ದು. ಸೊ ಅವರೊಂದು ಆ್ಯಡ್ ಶೂಟ್ಗೆ ರಿಕ್ವೈರ್ಮೆಂಟ್ ಇತ್ತು ಅಂತ ಹೇಳಿದರು. ಸೊ ಅವ್ರು ನಮ್ಮ ಕ್ವಾಲಿಟಿ ವೈಸ್ ಸರ್, ಇವಾಗ ಸರ್ವಿಸ್ ವೈಸ್ ಇರ್ಬೋದು, ಡಿಸೈನ್ಸ್ ವೈಸ್ ಇರ್ಬೋದು, ನಾವು ಮಾಡ್ಕೊಡ್ತೀವಿ ಅನ್ನೋ ರೀಸಲ್ಲಿ ದೇ ಆರ್ಡರ್. ಇದು ನಮಗೆ ಡೈರೆಕ್ಟ್ ಅಲ್ಲ, ಬಟ್ ಅಮೃತ್ ನೋನಿಯಿಂದ ನಾವು ಮಾಡಿರೋದು. ಇದೇ ಥರ ಸರ್ ನಾವು ರೈಲ್ವೆಗೆ ಡಿವಿಷನ್ಸ್ ಮಾಡ್ತೀವಿ, ಕಾರ್ಪೊರೇಟ್ ಗೌರ್ಮೆಂಟ್ಗಳಿಗೆ ಮಾಡ್ತೀವಿ, ಕಾರ್ಪೊರೇಟ್ಸ್ ಕಂಪ್ನಿಗಳಿಗೆ ಮಾಡ್ತೀವಿ, ಇದು ಸಿನಿಮಾದಾಗೂ ಮಾಡ್ತೀವಿ. ಇವಾಗ ಇದು ಸಿನಿಮಾದಲ್ಲಿ ಒಂದು ಲೈಕ್ ಬೌಲಿಂಗ್ ಅಂತ ಆಗಿತ್ತು, ಸೊ ಅದಕ್ಕೂ ಕೂಡ ನಾವೇ ಟಿ ಶರ್ಟ್ ಮಾಡ್ತೀವಿ. ಸೊ ಇದೆಲ್ಲ ಸಬ್ಲಿಮೇಷನ್ ಸರ್, ಬೇಸ್ಡ್ ಆನ್ ದೇ ರಿಕ್ವೈರ್ಮೆಂಟ್. ಅವ್ರಿಗೆ ಏನು ಅಗತ್ಯತೆ ಇದೆ ಅದ್ರ ಮೇಲೆ ನಾವು ಡಿಸೈನ್ ಮಾಡ್ತಾ ಹೋಗ್ತೀವಿ. ಹಂಗೆ ಅವ್ರು ಕಳಿಸೋ ಡಿಸೈನ್ ಹೇಳಿದಾಗೆ ಪ್ರತಿಯೊಂದು ಕಸ್ಟಮೈಸ್ ಇದೆ. ಅದೇ ಹಾಗೆ ನನ್ನದೇ ಆದ ಓನ್ ಬ್ರ್ಯಾಂಡ್ಸ್ಗಳಿದೆ ಸರ್. ಇದು ಬಂದು ಸರ್ ನನ್ನದೇ ಬ್ರ್ಯಾಂಡ್ಸ್ಗಳಿದೆ. ಇದು ಜಾಪ್ ಅಂತ ಪಾಲಿಸ್ಟರ್ ನಮ್ಮದೇ ಓನ್ ಬ್ರ್ಯಾಂಡ್ಸ್. ಇದು ನಾವು ಕುಂದಾಪುರ ಮೂಲ ಆಗಿರೋದ್ರಿಂದ ನಮ್ಮ ಒಂದು ಆಡುನುಡಿನ ಇಟ್ಕೊಂಡು ಪ್ರಾಡಕ್ಟ್ ನಾವು ಸ್ಟ್ರಾಂಗ್ ಮಾಡಬೇಕು. ಅದ್ರ ಮೇಲೆ ನಾವು ಬ್ರ್ಯಾಂಡ್ಗೆ ಒಂದು ಪರ್ಟಿಕ್ಯುಲರ್ ನಮಗೆ ಖುಷಿಯಾಗುವಂಥ ಹೆಸರಿಟ್ಟು ಪ್ರಾಡಕ್ಟ್ ಚೆನ್ನಾಗಿದ್ರೆ ಅದನ್ನ ಬ್ರ್ಯಾಂಡ್ ಆಗಿರ್ತೇವೆ. ಪ್ರಾಡಕ್ಟ್ ಏನು ಚೆನ್ನಾಗಿಲ್ಲ ಹೆಸರು ಯಾವ್ದು ಇಟ್ಟು ಅಷ್ಟೇ, ಅದಕ್ಕೋಸ್ಕರ ನಮ್ಮ ಊರಿನ ಹೆಸರು ಇಟ್ಕೊಂಡು ನಾವು ಮಾಡ್ತಾಯಿದ್ದೀವಿ. ಸೊ ಇದೇ ಥರ ಇದು ಒಂದು ಈ ಥರ ಪ್ಲೈನ್ ಟಿ ಶರ್ಟ್, ಪ್ರೀಮಿಯಂ ಟಿ ಶರ್ಟ್ಸ್. ಇದು ಗಾಲ್ಫ್ ಪೋಲೋ ಅಂತ ಮಾಡ್ತೀವಿ. ಇದು ಸ್ಟಾರ್ಟಿಂಗ್ ರೇಂಜು ನಿಮಗೆ ಕ್ವಾಲಿಟಿ ಮೇಲೆ ಮತ್ತು ಕ್ವಾಂಟಿಟಿ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಇದರಲ್ಲೂ 2-3 ಥರ ವೆರೈಟೀಸ್ ಇದೆ. ಸೊ ಹಾಗೆ ನಮ್ಮದು ಟಿಪ್ಪಿಂಗ್ ಮೆಟೀರಿಯಲ್ ಇದೆ ಸರ್. ಆ್ಯಕ್ಚುಲಿ ಇದು ನಿಮಗೆ ಇದು ಬರುತ್ತೆ ಸರ್. ಆ್ಯಕ್ಚುಲಿ ನಿಮಗೆ PC ಅಂತ ಬರುತ್ತೆ, ಪಾಲಿ ಕಾಟನ್ ಅಂತ ಬರುತ್ತೆ. ಸೊ ವೆರೈಟಿ ಆಫ್ ಕಾಟನ್ ಬರುತ್ತೆ, ಪಾಲಿ ಕಾಟನ್ ಬರುತ್ತೆ, ಪಾಲಿಸ್ಟರ್ ಬರುತ್ತೆ. ಸೊ ಅದರಲ್ಲಿ PP ಅಂತಾರೆ, ಸ್ಪನ್ ಅಂತಾರೆ. ಸೊ ಡ್ರೈ ಫಿಟ್ಸ್ ಬರುತ್ತೆ, ತುಂಬ ಥರ ವೆರೈಟಿ ಆಫ್ ಥಿಂಗ್ಸ್ ಬರುತ್ತೆ ಸರ್ ಆ್ಯಕ್ಚುಲಿ. ಸೊ ಇದರಲ್ಲಿ ನಮಗೆ ಡಿಸೈನಿಂಗ್ ಯೂನಿಟ್ ಬೇಕಾದ್ರೆ ನಿಮ್ಗೆ ತೋರಿಸ್ತೀನಿ ಹೇಗೆ ಅಂತ. ಆಗಲೇ ಹೇಳಿದಾಗೆ ಇವಾಗ ನಮ್ದು ಆ್ಯಕ್ಚುಲಿ ಇವಾಗ ಡಿಸೈನಿಂಗ್ ರೂಮ್ಸ್, ಇದು ಕ್ರಿಯೇಟಿವ್ ರೂಮ್ ಅಂತ ನಾವು ಮಾಡಿದ್ದೀವಿ. ಕ್ರಿಯೇಟಿವ್ ರೂಮಲ್ಲಿ ಏನು ಮಾಡ್ತಾರೆ ಡಿಸೈನರ್ಸ್ ಆ್ಯಂಡ್ ಅಗೇನ್ ಇದರಲ್ಲಿ ಕಮ್ಯುನಿಕೇಷನ್ಸ್, ಈಗ ಕ್ಲೈಂಟ್ ಕಮ್ಯುನಿಕೇಷನ್ಸ್ ಬೇಕಾಗುತ್ತೆ. ಈಗ ನನಗೇನೋ ಡಿಸೈನ್ ಬೇಕು ಅಥವಾ ನಿಮಗೇನೋ ಡಿಸೈನ್ ಬೇಕು, ಡಿಸೈನ್ ಜೊತೆ ಕೂತು ಡಿಸ್ಕಸ್ ಮಾಡಲಿಕ್ಕೆ ನಾವು ಈ ಕ್ರಿಯೇಟಿವ್ ರೂಮ್ ಅಂತ ಮಾಡಿದ್ವಿ. ಇಲ್ಲಿ ಏನೇನೇ ನಿಮ್ಮ ಒಂದು ಕ್ರಿಯೇಟಿವ್ಸ್ ಇದೆ ಅದೆಲ್ಲದು ಹಬ್ ಇಲ್ಲಿ ಕ್ರಿಯೇಟ್ ಆಗುತ್ತೆ. ಇವಾಗ ನೋಡಿ ಇವ್ರು ನಾವು ಹಾಕ್ತಾ ನೇಮ್ ನಂಬರ್ ಹಾಕ್ತಾ ಇದ್ದಾರೆ. ಸೊ ಫಾಂಟ್ ವೈಸ್ ಆ್ಯಸ್ ಎ ಕಸ್ಟಮರ್ ಆಗಿ ನಾನು ಬಂದು ಇಲ್ಲ ನನಗೆ ಈ ಫಾಂಟ್ ಬೇಡ ಬೇರೆ ಫಾಂಟ್ ಬೇಕಂದು ಕೂಡ ನಾವು ಮಾಡ್ಬೋದು. ಹಾಗೆ ಅದೊಂದು ಡಿಸೈನ್ ಕಸ್ಟಮರ್ ಏನು ಮಾಡ್ತಾರೆ, ಒಂದು ಡಿಸೈನ್ ಕಳಿಸ್ಕೊಡ್ತಾರೆ, ಯಾವುದೋ ಒಂದು ಡಿಸೈನ್ ನೋಡಿ ಕಳಿಸ್ಕೊಡ್ತಾರೆ. ಈ ಥರ ಡಿಸೈನ್ ನಾವು ರೀಕ್ರಿಯೇಟ್ ಮಾಡ್ತೀವಿ. ಈ ಕ್ರಿಯೇಟ್ ಮಾಡಿದ ಡಿಸೈನ್ನ ನಾವು ಅದನ್ನ ಇಂಟರ್ನಲ್ ನಮ್ಮ ಸಬ್ಲಿಮೇಷನ್ಸ್ ಹೇಗೆ ಟ್ರಾನ್ಸ್ಫರ್ ಆಗುತ್ತೆ, ಒಂದು ಫ್ಯಾಬ್ರಿಕ್ ಮೇಲೆ ಹೇಗೆ ಕನ್ವರ್ಟ್ ಮಾಡ್ತೀವಿ ಅದನ್ನು ಕೂಡ ನಮ್ಮ ಲೈಕ್ ಪಕ್ಕದ ಕ್ಯಾಬಿನಲ್ಲಿದೆ, ಅದು ಕೂಡ ನಮ್ಗೆ ತೋರಿಸ್ಕೊಡ್ತೀವಿ. ಬಟ್ ಇಲ್ಲಿ ಕಂಪ್ಲೀಟ್ ಇದೇನಿದೆ ಈ ರೂಮ್ ಇದೆ ಬಂದುಬಿಟ್ಟು ಇಟ್ಸ್ ಎ ಡಿಸೈನರ್ ಕ್ರಿಯೇಟಿವ್ ರೂಮ್ ಅಂತ ಮಾಡ್ಕೊಂಡಿದ್ದೀವಿ ಸರ್. ಸರ್ ಇವಾಗ ಡಿಸೈನ್ ಆಗ್ತಾ ಇದೆಯಲ್ಲ, ಇದು ನಮ್ಮದು ಪ್ರಿಂಟಿಂಗ್ ಏರಿಯಾ ಸರ್. ಆ್ಯಕ್ಚುಲಿ ಪ್ರಿಂಟಿಂಗ್ ಏರಿಯಾ ಹೌದು. ಇಲ್ಲಿ ನೀವೇನು ನೋಡ್ತಾ ಇದ್ದೀರಾ ಮೆಷಿನ್ ಇದೆಯಲ್ಲ, ಇದು 8 ಹೆಡ್ ಸಬ್ಲಿಮೇಷನ್ಸ್ ಪ್ರಿಂಟಿಂಗ್ ಸರ್. ಆ್ಯಕ್ಚುಲಿ ಇದು ನಿಮಗೆ ಕನ್ವರ್ಟಬಲ್ ಟು ಗಾರ್ಮೆಂಟ್ಸ್. ಸೊ ನೀವು ಅಲ್ಲಿ ಏನು ಡಿಸೈನ್ ನೋಡ್ತಿರೋ ಅದು ನಮಗೆ ಇಲ್ಲಿ ರೀಕ್ರಿಯೇಟ್ ಆಗ್ತಾಯಿದೆ. ನೋಡಿ ಇವಾಗ ಒಂದು ಎಕ್ಸಾಂಪಲ್, ಇಲ್ಲಿ ಬೇರೆ ಡಿಸೈನ್ ರೆಡಿ ಆಗ್ತಾ ಇದೆ. ಸೊ ಅಲ್ಲಿ ನಮ್ಮ ಕಸ್ಟಮರ್ ರೆಡಿ ಟು ಪ್ರಿಂಟ್. ಸೊ ಈ ಡಿಸೈನ್ ಇವಾಗ ಪ್ರಿಂಟ್ ಆಗುತ್ತೆ. ಇದು 8 ಹೆಡ್ ಮೆಷಿನ್ ಸರ್. ಇದು ವೆರಿ ಫಾಸ್ಟೆಸ್ಟ್ ಮೆಷಿನ್ಸ್ ಆ್ಯಕ್ಚುಲಿ. ಇದರಲ್ಲಿ ಸಿಂಗಲ್ ಹೆಡ್ ಬರುತ್ತೆ, 4 ಹೆಡ್ ಬರುತ್ತೆ, 8 ಹೆಡ್. ಸೊ ಈ ಥರನೇ ಹೆಡ್ಗಳು ಬರ್ತಾ ಹೋಗುತ್ತೆ. ಹೆಡ್ ಏನಾಗುತ್ತೆ ಅಂದರೆ ಫಾಸ್ಟಾಗಿ ವರ್ಕ್ ಆಗುತ್ತೆ. ಇವಾಗ 1 ಹೆಡ್ ಅಂದರೆ ನಿಮಗೆ ಟೈಮಿಂಗ್ ಜಾಸ್ತಿ ಟೈಮಿಂಗ್ ತೊಗೊಳುತ್ತೆ. ಈಗ ನಮಗೆ ಒಂದು SM LXL ಪ್ರಿಂಟ್ ತೊಗೋಬೇಕು ಅಂದರೆ ಇಟ್ ವಿಲ್ ಟೇಕ್ ಟೈಮ್. ಇದು ಸ್ವಲ್ಪ ಬೇಗ ಆಗುತ್ತೆ. ಎವ್ರಿ ಡೇ ನಾವು ಒಂದು 2000 ಪ್ಯಾನಲ್ನ ಇದರಲ್ಲಿ ನಾವು ಪ್ರಿಂಟಿಂಗ್ ತೊಗೊತೀವಿ ಸರ್. ಸೊ ಇದು ರೋಲ್ ಫಾರ್ಮಲ್ಲಿ ಪ್ರಿಂಟ್ ಆಗುತ್ತೆ. ಸೊ ಪ್ರಿಂಟಿಂಗ್ ಒಂದು ಪ್ರಿಂಟಿಂಗ್ ಬರುತ್ತೆ. ನಾವೇನು ಸಿಸ್ಟಮಲ್ಲಿ ನೋಡೋಲ್ಲ, ಡಿಸೈನ್ಸ್ ನೋಡೋಲ್ಲ. ಸೊ ಇಟ್ಸ್ ಎ ಕನ್ವರ್ಟಿಂಗ್ ಲೈಕ್ ದಿಸ್. ಇದು ನಿಮಗೆ ಪ್ರಿಂಟ್ ಆಗಿ ಇದು ಡ್ರೈ ಆಗಬೇಕು. ಇದು ಡ್ರೈಯರ್, ಇದು ಡ್ರೈಯರ್ ಬರುತ್ತೆ. ಇದು ನಿಮಗೆ ಪಾರ್ಟ್ ಡ್ರೈ ಆಗುತ್ತೆ, ಯಾಕಂದರೆ ಇಂಕ್ ಒಣಿಬೇಕಲ್ಲ. ಸೊ ಹೊಡೆದಾದ್ಮೇಲೆ ಇದನ್ನು ಕಟ್ ಮಾಡಿ ಫ್ಯೂಸ್ ಮಾಡ್ಕೋಬೋದು ಸರ್. ಯು ಕ್ಯಾನ್. ಇದು ನಿಮಗೆ ಪೇಪರ್ ಸರ್. ಇದು ಪೇಪರ್ ಹೌದು. ಇದು ಒಬ್ಬರು ನಮಗೆ ಯಲ್ಲಾಪುರಿಂದ ಆರ್ಡರ್ ಮಾಡಿರೋದು ಇದೆ ಸರ್. ಹೌದು ಸರ್. ಇದು ಫೋನಲ್ಲೇ ಸರ್. ಆ್ಯಕ್ಚುಲಿ ನಮ್ಮ ಫೋನಲ್ಲೇ ಮಾಡ್ತಾರೆ. ಅವ್ರು ಬರೋದಿಲ್ಲ, ಕಲರ್ ನೋಡೋದಿಲ್ಲ, ಏನೂ ಇಲ್ಲ, ಫೋನಲ್ಲಿ ಮಾಡ್ತಾರೆ. ಅವ್ರಿಗೆ ಏನು ಬಟ್ಟೆ ಸ್ಪ್ಯಾಚಸ್ ಕೊರಿಯರ್ ಮಾಡಿರ್ತೀವಿ ಥ್ರೂ ಔಟ್ ಕರ್ನಾಟಕ, ಥ್ರೂ ಔಟ್ ಇಂಡಿಯಾದಲ್ಲೂ ಕೂಡ ಬೈ ಮಾಡ್ತಾರೆ. ಆ್ಯಂಡ್ ಹಾಗೆ ನಾನು ಹೇಳಿದಾಗೆ ನಾವು
ಸ್ಯಾಂಪಲ್ ಕೊಡದೇನೆ ನಾವು ಯಾವುದೇ ಕಾರಣಕ್ಕೂ ಕನ್ಫರ್ಮ್ ಮಾಡೋದಿಲ್ಲ. ಕಸ್ಟಮರ್ಸ್ಗೆ ಒನ್ಸ್ ನಾನು ಕನ್ಫರ್ಮೇಷನ್ಸ್ ಕೊಡಬೇಕು ಅಂತಂದರೆ ಅದು ನಾನು ಅವ್ರಿಗೆ ಓಕೆ ಆದರೆ ಮಾತ್ರ ಸೇಮ್ ಕ್ವಾಲಿಟಿ ನಮಗೆ ಡೆಲಿವರಿ ಹೋಗ್ತದೆ. ನಾವು ಫಸ್ಟ್ ಏನು ಕೊಡ್ತೀವಿ ಇವತ್ತು ಒಂದು ಕೊಟ್ಟು ಅವ್ರಿಗೆ ಡೆಲಿವರಿ ಟೈಮಲ್ಲಿ ಬೇರೆ ಕಳಿಸೋದಿಲ್ಲ. ಕಸ್ಟಮರ್ ಕನ್ಫರ್ಮೇಷನ್ಸ್ ಇದ್ದರೆ ಮಾತ್ರ ನೋಡಿತಾ ಅದಿಲ್ಲ ಅಂತ ಇದಿದೆ ಇದು ಓಕೆನಾ ಅಂತಂದರೆ ಮಾತ್ರ ಈ ಬಜೆಟಲ್ಲಿ ಬರುತ್ತೆ ಅಂತ ಹೇಳಿ ಕ್ಲಾರಿಟಿ ತೊಗೊಂಡು ಕನ್ಫರ್ಮೇಷನ್ ತೊಗೊಂಡ್ರೆ ಮಾತ್ರ ನಾವು ಅದನ್ನು ಡೆಲಿವರಿ ಮಾಡ್ತೀವಿ. ನೀವು ಪೇಪರ್ ಮೇಲೆ ಏನು ಪ್ರಿಂಟ್ ನೋಡಿದ್ರಲ್ಲ, ಸೊ ನಾವು ಈ ಥರ ಪ್ಯಾನಲ್ಗಳನ್ನ ಕಟ್ ಮಾಡ್ಕೊಂತೀವಿ ಬೇಸ್ಡ್ ಆನ್ ದೇ ರಿಕ್ವೈರ್ಮೆಂಟ್. ಸರ್ ಇದೆಲ್ಲ ಪಾಲಿಸ್ಟರ್ ಬಟ್ಟೆ ಇರ್ತದೆ. ಪಾಲಿಸ್ಟರ್ ಬಟ್ಟೆಯಲ್ಲಿ ವೆರೈಟಿ ಆಫ್ ನಂಬರ್ ಆಫ್ ವೆರೈಟಿ ಆಫ್ ಥಿಂಗ್ಸ್ ಇದೆ. ಸೊ ಬೇರೆ ಬೇರೆ ಸ್ಟ್ರೆಚರ್ ಫೀಲ್ ಬೇರೆ ಬೇರೆ ಇರುತ್ತೆ. ಸೊ ಬಜೆಟ್ ತಕ್ಕನಾಗಿ ನಾವು ಯೂಸ್ ಮಾಡ್ತಾ ಹೋಗ್ತೀವಿ. ಏನು ಲೋವರ್ ಬಜೆಟಿಂದ ಹೈಯರ್ ಬಜೆಟ್. ಇವಾಗ ನಮಗೆ ಈಗ ಪ್ರೀಮಿಯಂ ಕ್ವಾಲಿಟಿ ಬೇಕು ಅಂದರೆ ಪ್ರೀಮಿಯಂ ಫ್ಯಾಬ್ರಿಕ್ ಸಿಗುತ್ತೆ. ಸೊ ಬಟ್ ಮೆಥಡ್ ಇಸ್ ಎ ಸೇಮ್ ಸರ್, ಯಾವುದೇ ಮೆಥಡ್ ಚೇಂಜ್ ಆಗೋದಿಲ್ಲ, ಫ್ಯಾಬ್ರಿಕ್ ಚೇಂಜ್ ಆಗ್ತಾ ಹೋಗುತ್ತೆ. ಸರ್ ಏನು ಪ್ರಿಂಟ್ ನೋಡಿದ್ರಲ್ಲ ನೀವು, ಸೊ ಸೇಮ್ ಪ್ರಿಂಟ್ ನಾವು ಈಗ ನೋಡಿದ್ದೀರಿ ನೀವು. ಸೊ ಸೇಮ್ ಪ್ರಿಂಟ್ ಕೂಡ ಈ ಪೇಪರ್ ಮೇಲೆ ಬಂದಿದೆ. ಇದು ಚಿಕ್ಕ ಮಕ್ಕಳು ಸೈಜು. ಹೌದೌದು. ಸೊ ಚಿಕ್ಕ ಮಕ್ಕಳು ಸೈಜ್ಗೆ ನಾವು ಒಂದೇ ಪ್ಯಾನಲ್ ಸಾಕಾಗ್ತದೆ. ಸೊ ಅದಕ್ಕೆ ಎರಡು ಮಾಡ್ತೀವಿ. ದೊಡ್ಡದು ಬಂದರೆ ಒಂದು ಪ್ಯಾನಲ್ ಬರುತ್ತೆ ಸರ್. ಸೊ ಈ ಥರ ನಮಗೆ 30 ಸೆಕೆಂಡ್ಸಲ್ಲಿ ಹೀಟ್ ಆಗುತ್ತೆ ಸರ್. ಆ್ಯಕ್ಚುಲಿ ಅದು ನಾವು ಅಷ್ಟೊಳಗಡೆ ಇನ್ನೊಂದು ರೆಡಿ ಮಾಡ್ಕೋಬೋದು. ಈ ಥರ ಸೆಟ್ ಮಾಡ್ಕೊ ಅದು ರಿಲೀಸ್ ಆದ ತಕ್ಷಣ ಒಂದು ಸೌಂಡ್ ಬರ್ತದೆ. ಬೇಸ್ಡ್ ಆನ್ ಮಿಷನ್ ಟು ಮಿಷನ್ ಚೇಂಜ್ ಬರುತ್ತೆ. ಅದಾದ ತಕ್ಷಣ ಇದನ್ನು ಪುಷ್ ಮಾಡ್ಬೋದು ಸರ್. ಇದು ರೆಡಿಯಾಗಿ ನಿಮ್ಗೆ ಏನಾಗುತ್ತೆ ಅಂತಂದರೆ ಅದು ಅಲ್ಲಿ ಹೋಗುತ್ತೆ ಸರ್. ಅದಾದ ನಂತರ ಏನು ನೀವು ಪೇಪರ್ ಮೇಲೆ ಪ್ರಿಂಟ್ ನೋಡಿದ್ದೀರಾ, ಇಟ್ ವಿಲ್ ಕನ್ವರ್ಟಬಲ್ ಗಾರ್ಮೆಂಟ್ ಸರ್. ಈ ಥರ ಗಾರ್ಮೆಂಟ್ ಪ್ರಿಂಟ್ ಬರುತ್ತೆ ಸರ್. ದಿಸ್ ಇಸ್ ದ ಫ್ಯಾಬ್ರಿಕ್ ಸಬ್ಲಿಮೇಷನ್ಸ್ ಪ್ರಿಂಟ್ ಅಂತೀವಿ. ಇದು ಫುಲ್ ಸಬ್ಲಿಮೇಷನ್ಸ್, ಕ್ರಿಕೆಟ್ ಜರ್ಸಿಸ್ ಇರ್ಬೋದು, ನಿಮಗೆ ಕಸ್ಟಮೈಸ್ ಕಲರ್ಸ್ ಅಂತ ಹೇಳ್ತೀವಿ. ಸೊ ಆ ಥರದ್ದು ಪ್ರಿಂಟು ಈ ಥರ ಫ್ಯಾಬ್ರಿಕ್ ಮೇಲೆ ಬರ್ತದೆ. ಇದು ಆದ ನಂತರ ಸ್ಟಿಚಿಂಗ್ ಯೂನಿಟಿಗೆ ಹೋಗುತ್ತೆ ಸರ್. ಸ್ಟಿಚಿಂಗ್ ಯೂನಿಟ್ ಇದಿಷ್ಟು ಡಿಸೈನ್ ಆಗಿದೆ. ಇದಾದ್ಮೇಲೆ ಸ್ಟಿಚಿಂಗ್ ಯೂನಿಟ್ ಹೋಗೋದು. ಅದು ತೋರಿಸ್ತೀನಿ ಬನ್ನಿ ಸರ್ ನಮ್ಮದಿಲ್ಲಿ. ಸೊ ಈ ಥರ ನಾವು ಆಲ್ರೆಡಿ ನಾವು ಮಾಡಿಟ್ಟಿದ್ದಾರೆ, ನಮ್ಮ ಟೀಮ್ ಅವ್ರು ಮಾಡಿಟ್ಟಿದ್ದಾರೆ. ಎವ್ರಿ ಡೇ ಇದೆಲ್ಲ ನಾವು ಮಾಡಿರೋದು. ಇವತ್ತು ಇದು ಆ ಡಿಸೈನ್ಸಲ್ಲಿ ಏನು ನೋಡಿ, ದೊಡ್ಡ ಅಡಲ್ಟ್ಸ್ ಇದೆ, ಅಡಲ್ಟ್ ಎಲ್ಲ ಮಾಡಿರೋದು. ಈಗ ಎಕ್ಸಾಂಪಲ್ ಚೆಸ್ಟ್ ಮೇಲೆ ನೀವೇನು ಪ್ಲೇನ್ ಟಿ ಶರ್ಟ್ ನೋಡ್ತೀರಾ, ಕೆಲವೊಂದು ಕಸ್ಟಮರ್ಸ್ಗೆ ಇವಾಗ DTF ಪ್ರಿಂಟ್ ಬೇಕಾಗುತ್ತೆ, ಸಬ್ಲಿಮೇಷನ್ ಪ್ರಿಂಟ್ ಬೇಕಾಗುತ್ತೆ. ರೆಡಿ ಗಾರ್ಮೆಂಟ್ ಮೇಲೆ ಈ ಥರ ನಿಮಗೆ ಸಬ್ಲಿಮೇಷನ್ ಟಿ ಶರ್ಟ್ಸ್ ರಿಕ್ವೈರ್ಡ್ ಇರೋದಿಲ್ಲ. ಪ್ಲೇನ್ ಟಿ ಶರ್ಟ್ಸಲ್ಲಿ ಒಂದು ಲೋಗೋ ಅಥವಾ ಸಿನಿಮಾದ ಪ್ರಮೋಷನ್ಸ್ ಇರ್ಬೋದು ಅಥವಾ ಬ್ರ್ಯಾಂಡ್ ಪ್ರಮೋಷನ್ಸ್ ಇರ್ಬೋದು. ಸೊ ಆ ಥರ ಪ್ರಿಂಟ್ಗಳು ಈ ಥರ ಮಿಷನ್ಸಲ್ಲಿ ಚೆಸ್ಟ್ ಮೇಲೆ ಈ ಥರ ಬರುತ್ತೆ. ಆ್ಯಕ್ಚುಲಿ ಇದು ಗೋಲ್ಡ್ ಜಿಮ್ಸ್ ನಾಗರಬಾವಿಗೆ ಮಾಡಿದ್ದು. ಸೊ ಇದು ಈ ಥರ ಸಣ್ಣ ಪುಟ್ಟದಲ್ಲ ಈ ಥರ ಮಿಷನ್ಸಲ್ಲಿ ಆಗುತ್ತೆ ಸರ್. ಸೊ ಈ ಥರ ಫ್ಯೂಸ್ ಆಗುತ್ತೆ. ಇದು ನಿಮಗೆ ಒಂದು 3 ಸೆಕೆಂಡ್ಸಲ್ಲಿ ಇದು ಸೇಮ್ 3 ಸೆಕೆಂಡ್ಸ್. ಇದು ನಿಮಗೆ ಸಕ್ಷನ್ ಸರ್. ಕಂಪ್ಲೀಟ್ ನಿಮಗೆ ವ್ಯಾಕ್ಯೂಮ್ ಮೇಲೆ ಇದು ಹೀಗಾಗುತ್ತೆ ಆ್ಯಂಡ್ ರಿಲೀಸ್ ಆಗುತ್ತೆ. ರೆಡಿ ಆದ ತಕ್ಷಣ ಇದು ನಿಮಗೆ ಹೀಟ್ ಟ್ರಾನ್ಸ್ಫರ್ ಸರ್. ಆ್ಯಕ್ಚುಲಿ ರೆಡಿ ಆಗುತ್ತೆ ಸರ್. ಈ ಥರ ಇದು DTF ಪ್ರಿಂಟ್ ಅಂತೀವಿ. ಸೊ ನೀವು ಫೀಲ್ ಮಾಡ್ಬೋದು. ಸೊ ನಾವು ಅಧಿಪತ್ರ ಅಂತ ಒಂದು ಮೂವಿ ಕೊಡೋದು ನಾವು ಟಿ ಶರ್ಟ್ಸ್ ಮಾಡಿದ್ದೀವಿ. ಬ್ಯಾಕ್ ಸೈಡ್ ನೋಡ್ಬೋದು ಸ್ಯಾಂಪಲ್ಸ್ ಈ ಥರ. ಇದು ಕೂಡ ಇಲ್ಲೇ ಆಗಿರೋ. ಹೌದು ಸರ್. ಹೌದು, ಮೂವಿ ಪ್ರಮೋಷನ್ ತುಂಬ ಮಾಡಿದ್ದೀವಿ ಸರ್. ಪ್ರಮೋಷನ್ಸ್ ಎಲ್ಲ ಹೇಳ್ತೀವಿ, ಎಲ್ಲರೂ ಬರ್ತಾರೆ. ಕೆಲವೊಂದು ಅರ್ಜೆಂಟ್ ಬೇಸಲ್ಲಿ ಇರುತ್ತೆ. ಸೊ ಅರ್ಜೆಂಟ್ ಬೇಸಲ್ಲಿ ಅವ್ರಿಗೆ ಈ ಥರ ಪ್ಲೈನ್ ಇರುತ್ತೆ ಟಿ ಶರ್ಟ್ಸ್ ಇಮಿಡಿಯೇಟ್ ಮಾಡಿಕೊಡ್ತೀವಿ ಸರ್. ಹಾಗೆ ಫಸ್ಟ್ ನಮ್ಮದು ಡಿಸೈನಿಂಗ್ ರೂಮ್ ನೋಡಿದ್ರಿ, ಹಾಗೆ ನಮ್ಮ ಸ್ಟಿಚಿಂಗ್ ಯೂನಿಟ್, ಪ್ರಿಂಟಿಂಗ್ ಯೂನಿಟ್ ನೋಡಿದ್ರಿ. ಇದು ನಮ್ಮ ಸ್ಟಾಕ್ ಆ್ಯಡ್ ಸರ್. ಇದ್ರಲ್ಲಿ ಆಲ್ಮೋಸ್ಟ್ ಏನಿಲ್ಲ ಅಂದರೆ ಕಮ್ಸೆ ಕಮ್ 50,000 ಟಿ ಶರ್ಟ್ಸು ಇದ್ದೇ ಇರುತ್ತೆ. ಎಲ್ಲ ರೇಂಜ್, ವೆರೈಟಿ ಆಫ್ ರೇಂಜ್ ಎಲ್ಲ ಟಿ ಶರ್ಟ್ಸ್ ನಮ್ಮ ಸ್ಟಾಕ್ ಆ್ಯಡ್ ಇಲ್ಲೇ ಇರುತ್ತೆ. ನಮ್ಮದು 2 ಗೋಡನ್ ಇದೆ. ಸೊ ಗೋಡನಲ್ಲಿ ಕಸ್ಟಮರ್ಸ್ಗೆ ಎನಿ ಟೈಮ್ ಯಾವ ಕಲರ್ ಬೇಕಾದ್ರೆ ಕೇಳ್ಬೋದು, ಎಲ್ಲಿಂದ ಎಸಬರಿ, ಬಿಕಾಸ್ ಎಲ್ಲ ಥರ ಇರುತ್ತೆ. ಕೆಲವರು ಎರ್ಜೆನ್ಸಿ, ನನಗೆ ಇಲ್ಲ ಸರ್ ಬೆಳಿಗ್ಗೆ ಆರ್ಡರ್ ಮಾಡ್ತಾರೆ, ಸಂಜೆ ಬೇಕು ಅಂತ ಹೇಳ್ತಾರೆ, ಅಥವಾ ನಾಳೆ ಬೆಳಿಗ್ಗೆ ಬೇಕು ಅಂತಾರೆ. ಸೊ ಅದರಿಂದ ಆಲ್ ಆಫ್ ವೆರೈಟಿ ಆಫ್ ಮೇಜರ್ ವೆರೈಟಿ ಆಫ್ ಸ್ಟಾಕ್ಸ್ಗಳು ಇಲ್ಲಿರುತ್ತೆ ಸರ್. ಆ್ಯಕ್ಚುಲಿ ಪ್ರತಿಯೊಂದು ಕಲರ್ ನೋಡ್ತಾ ಇರ್ಬೋದು. ಇವು ಕಲರ್ ಕಾಂಬಿನೇಷನ್ಸ್ ಇರ್ಬೋದು, ನಮ್ಮದೇ ಆದ ಟಿ ಶರ್ಟ್ಸ್ಗಳಿರ್ಬೋದು. ಆ್ಯಂಡ್ ಅಗೇನ್ ಈ ಬಾಕ್ಸಲ್ಲಿ ಇರ್ಬೋದು, ಇದು ನಮ್ಮದೇ ಹಾಯ್ ಬ್ರ್ಯಾಂಡ್ ಅಂತ ಇರುತ್ತೆ. ಸೊ ಇದ್ರಲ್ಲಿ ಕಲರ್ ವೆರೈಟಿ ಆಫ್ ರೇಂಜ್ ಇದೆ ಸರ್. ಆ್ಯಕ್ಚುಲಿ ನಮ್ಮದೇ ಓನ್ ಬ್ರ್ಯಾಂಡ್ ಸರ್. ಇದರಲ್ಲಿ ನಮ್ಗೆ 15 ಕಲರ್ ಬರುತ್ತೆ. ಆ್ಯಂಡ್ ಅಗೇನ್ ಇದರಲ್ಲಿ ಒಂದು 15-20 ಕಲರ್ ಬರುತ್ತೆ. ಆ್ಯಂಡ್ ಅಲ್ಲಿ ನಾನು ಹೇಳಿದ್ರೆ ನಮಗೆ 68 ರೂಪಾಯಿ ಅದರಲ್ಲಿ 4-5 ಕಲರ್ ಬರುತ್ತೆ. ಸೊ ಬೇಸ್ಡ್ ಆನ್ ಸರ್ ಮೇಜರ್ ಕಲರು. ಆ್ಯಂಡ್ ಕಸ್ಟಮರ್ಗೆ ವೆರಿ ಅಟ್ರಾಕ್ಟಿವ್ ಥಿಂಗ್ಸ್ ಏನು ಅಂತಂದರೆ plaintshirt.com ಅಲ್ಲಿ ಏನು ನಾವು ಪ್ಲ್ಯಾನ್ ಮಾಡಿದ್ದೀವಿ ಅಂತಂದರೆ
ಕಸ್ಟಮರ್ಸ್ಗೆ ಕಲರ್ಸ್ ಬೇಕು, ದೇರ್ ಇಸ್ ನೋ ಟೈಮ್. ಇವಾಗ ನಾಳೆ ಬೆಳಗ್ಗೆ ಟಿ ಶರ್ಟ್ಸ್ ಏನೋ ಬೇಕು, ಸಂಜೆ ಬರ್ತಾರೆ, ನಾವು ಏನು ಮಾಡ್ತೀವಿ ಕೆಲವೊಂದು ಡಿಸೈನ್ ನಾವು ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ಸಬ್ಲಿಮೇಷನ್ ಟಿ ಶರ್ಟ್ಸ್ ನಾವು ಕೆಲವೊಂದು ಡಿಸೈನ್ ರೆಡಿ ಮಾಡ್ಕೊಂಡು ಅವ್ರ ಲೋಗೋಗೆ ನಾವು ಸ್ಪೇಸ್ ಇಟ್ಟಿದ್ದೀವಿ. ಆ ಸ್ಪೇಸಲ್ಲಿ ಕೂಡ ನಾವು ಲೋಗೋನ ಲೈಕ್ ಇಮಿಡಿಯೇಟ್ ನಾವು ಪ್ರಿಂಟ್ ಮಾಡಿ ಕೊಡ್ತೀವಿ ಸರ್. ಸೊ ವೆರಿ ಫಾಸ್ಟ್ ಸರ್ವಿಸ್. ಈಗ ಜನರಿಗೆ ಏನಾಗಿದೆ, ವೆಯ್ಟ್ ಮಾಡೋ ತಾಳ್ಮೆ ಇಲ್ಲ ಸರ್. ಇವತ್ತು ಕೊಟ್ಟು ಅವ್ರು ಡಿಸಿಷನ್ ತೊಗೊಳ್ಳೋಕ್ಕೆ ಒಂದು ವಾರ ತೊಗೊಳ್ತಾರೆ, ಅದು 15 ದಿನ ತೊಗೊಳ್ತಾರೆ, ಬಟ್ ಡೆಲಿವರಿ ವಿತಿನ್ 2 ಡೇಸಲ್ಲಿ ಬೇಕಾಗುತ್ತೆ. ಇವಾಗ ಒಂದು ಯಾವುದೋ ಒಂದು ಕಲರ್ ಕನ್ಫರ್ಮ್ ಮಾಡೋಕ್ಕೆ ಅವ್ರು 3 ವಾರ ತೊಗೊಳ್ತಾರೆ, ಟೀಮ್ ಹತ್ರ ಡಿಸ್ಕಸ್ ಮಾಡಿ ಅದೆಲ್ಲ ಮಾಡಿ. ಬಟ್ ಅದು ಔಟ್ಪುಟ್ ಬರೋಕ್ಕೆ ನಮ್ಗೆ 1 ದಿನ ಅಥವಾ 2 ದಿನ ಟೈಮ್ ಕೊಡೋದಿಲ್ಲ. ಸೊ ಎಲ್ಲರಿಗೂ ನಾವು ಇವಾಗ ಇನ್ಕ್ಲೂಡಿಂಗ್ ನಾವು ಅಷ್ಟೇ ತುಂಬ ಅರ್ಜೆನ್ಸಿ ಆಗಿದೆ, ವೆಯ್ಟ್ ಮಾಡೋ ಪೇಷನ್ಸ್ ಇಲ್ಲ. ಸೊ ಅದ್ರ ರೀಸನ್ ಅದು ಹಾಗೆ ಮುಂದಿನ ದಿನಗಳಲ್ಲಿ ಎಷ್ಟು ಫಾಸ್ಟೆಸ್ಟ್ ಡೆಲಿವರಿ ಹೇಗೆ ಮಾಡ್ಬೋದು ಅಥವಾ 90 ಮಿನಿಟ್ಸಲ್ಲಿ ಹೇಗೆ ಡೆಲಿವರಿ ಮಾಡ್ಬೋದು ಅದು ಎಲ್ಲ ಯೋಚನೆ ನಡೀತಾ ಇದೆ ಬ್ಯಾಕ್ ಎಂಡ್ ಟೀಮಿಂದ. ಸೊ ಫ್ಯೂಚರ್ ಖಂಡಿತ ನಿಮ್ಗೆ ಇನ್ಫಾರ್ಮ್ ಮಾಡ್ತೀನಿ ಅಂತ ಏನೋ ಇತ್ತು ಅಂದರೆ. ಖಂಡಿತ ಸರ್. ಇಲ್ಲಿವರೆಗೂ ಸರ್ ನಮ್ಮ ರಾಜ್ಯದಲ್ಲಿ ಯಾವ್ಯಾವ ಜಿಲ್ಲೆಗಳಿಗೆಲ್ಲ ನಿಮ್ಮ ಈ ಒಂದು ಹೋಗಿದೆ ಅಂತ ನಿಮ್ಮ ಬ್ರ್ಯಾಂಡ್ದು? ಸರ್ ಕಂಪ್ಲೀಟ್ ಹೋಗಿದೆ ಸರ್. ಕೆಲವೊಂದು ಸರಿ ನನ್ನ ಹತ್ರ ಇವಾಗ ಏನು ಮಾಡ್ತಾರೆ, B2B ಅವರು B2B ಬಿಸ್ನೆಸ್ ಮಾಡೋರು ಬಂದು ಬೈ ಮಾಡ್ತಾರೆ, ಎಂಡ್ ಕಸ್ಟಮರು ಬೈ ಮಾಡ್ತಾರೆ. ಸೊ ಎಲ್ಲ ಥರ ಹೋಗಿದೆ ಸರ್. ಆಲ್ಮೋಸ್ಟ್ ಎಲ್ಲ ಸಿಟಿನೂ ನಾನು ಕವರ್ ಮಾಡಿದ್ದೀನಿ. ಸೊ ಹಾಗೆ ಮೇಜರ್ ಮಾಡಲು ಸಣ್ಣ ಪುಟ್ಟದವರು ಒಂದು ಕಡೆ ಹೋಗಿದ್ದೀನಿ. ಬಟ್ ಅಷ್ಟು ದೊಡ್ಡದ ಮಟ್ಟಿಗೆ ಆ್ಯಕ್ಚುಲಿ ಬ್ಯಾಂಗ್ಳೂರು ತುಂಬ ಕವರ್ ಆಗಿದೆ. ಬ್ಯಾಂಗ್ಳೂರು IT ನಾನು ಹೇಳಿದಾಗೆ ಒಂದು 450+ ಕ್ಲೈಂಟ್ಸ್ ನನ್ನ ಹತ್ರ ಆಲ್ರೆಡಿ IT ಕ್ಲೈಂಟ್ಸ್ ಇದ್ದಾರೆ, ಪರ್ಟಿಕ್ಯುಲರ್ IT ಕ್ಲೈಂಟ್ಸ್ ಇದ್ದಾರೆ. ಸೊ ನಾನ್ IT ಇದ್ದಾರೆ, ಹಾಗೆ ಸ್ಪೋರ್ಟ್ಸ್ ಕ್ಲಬ್ ಅವರು ಇದ್ದಾರೆ. ಆ್ಯಂಡ್ ಹಾಗೆ ಸ್ಪೋರ್ಟ್ಸ್ ಕ್ಲಬ್ ಅವರು ಆಲ್ಮೋಸ್ಟ್ ತುಂಬ ಕಡೆ ನಮ್ಮ ಬೈ ಮಾಡ್ತಾ ಇರ್ತಾರೆ. ಆ್ಯಂಡ್ ಪ್ರತಿಯೊಂದು ಸರ್ ಗಲ್ಲಿ ಕ್ರಿಕೆಟ್ ಆಗುತ್ತೆ, ಗಲ್ಲಿ ಸ್ಪೋರ್ಟ್ಸ್ ಇದೆ, ಗಲ್ಲಿ ಕಲ್ಚರಲ್ ಇವೆಂಟ್ ಆಗ್ತಾ ಇರುತ್ತೆ. ಸೊ ಆಲ್ಮೋಸ್ಟ್ ಕೆಲವರೆಲ್ಲ ಹೆಚ್ಚಿನವ್ರಿಗೆ ಎಲ್ಲೆಲ್ಲ ವರ್ಡ್ ಆಫ್ ಬಂದು ನಿಮ್ಮಂಥವ್ರು ಎಲ್ಲೆಲ್ಲ ನಮ್ಮ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿ, ಸರ್ವಿಸ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ರೆ 100% ಅವರೆಲ್ಲ ಬಂದಿದೆ ಸರ್. ಸದ್ಯಕ್ಕೆ ಕಳೆದ 7 ವರ್ಷದಿಂದ ಒಂದೇ ಇದರಲ್ಲಿದ್ದೀನಿ ಸರ್. ಅದು ನಮ್ಮ ಈಗ 5 ನ್ಯೂ ಯೂನಿಟ್ಸು plaintshirt.com ಬಂದುಬಿಟ್ಟು ನಮ್ಮ ಕೆಂಗುಂಟೆ ಸರ್ಕಲ್ ಹತ್ರ ಇದಿರೋದು, ಮಲತಳ್ಳಿ ಲೇಕ್ ರೋಡಲ್ಲಿರೋದು. ಸೊ ಸದ್ಯಕ್ಕೆ ಇದು ಒಂದೇ ಬ್ರ್ಯಾಂಚ್ ಇದೆ ಸರ್. ಬಟ್ ಇನ್ನೊಂದು 2 ಮಂತ್ಸಲ್ಲಿ ನಾವು ಆನ್ಲೈನಿಗೆ ಬರ್ತಾಯಿದ್ದೀವಿ. ನಮ್ಮದು ಓನ್ ಪೋರ್ಟಲಲ್ಲಿ ನಾವು ಲಾಂಚ್ ಮಾಡ್ತಾಯಿದ್ದೀವಿ. ನಮ್ಮ ಎಲ್ಲ ಬ್ರ್ಯಾಂಚ್ಗಳಿರ್ಬೋದು, ಸಬ್ಲಿಮೇಷನ್ಸ್ ಇವಾಗ ಏನು ಕಾಲ್ಗಳನ್ನ ನಾವು ಸ್ವೀಕರಿಸ್ತಾ ಇದ್ದೀವಿ. ಸೊ ಕೆಲವೊಂದು ಸರಿ ನಮಗೆ ಎಲ್ಲ ಟೈಮಲ್ಲೂ ಕಸ್ಟಮರ್ಸ್ ಕಾಲ್ ಮಾಡಲಿ. ಕೆಲವೊಂದು ಕಸ್ಟಮರ್ಸ್ ಏನು ಮಾಡ್ತಾರೆ, ನಾವೆಲ್ಲೂ ಎಲ್ಲೊಂದು ಕಡೆ ಎಲ್ಲಿ ಫೋನ್ ನಂಬರ್ ಇರುತ್ತೆ, ಅವ್ರಿಗೆ ಯಾವಾಗೋ ಟೈಮ್ ಇರುತ್ತೆ. ಸೊ ಫೋನ್ ಮಾಡ್ತಾರೆ, ನಾವು ಅಟೆಂಡ್ ಮಾಡಲೇಬೇಕಾಗುತ್ತೆ. ಕೆಲವೊಂದು ಕಡೆ ನಾವು ಕಸ್ಟಮರ್ಸ್ನ ಆ ಕಾಲ್ನ ಮಿಸ್ ಮಾಡ್ಕೊತೀವಿ. ಸೊ ಎಲ್ಲ ಕಾಲ್ನು ನಾವು ರಿಸೀವ್ ಮಾಡ್ಕೊಳ್ಳೋಕೆ ಆಗೋದಿಲ್ಲ, ಕೆಲವೊಂದು ಸತಿ ಎಲ್ಲೋ ಮಿಸ್ ಮಾಡ್ಕೊಳ್ತೀವಿ. ಸೊ ಅದೆಲ್ಲದೂ ಒಂದು ನೋಡಿ ನಾವು ಒಂದು ಆನ್ಲೈನ್ ಸ್ಟೋರ್ ಕೂಡ ಮಾಡ್ತಾಯಿದ್ದೀವಿ. ಸೊ ಇನ್ನು ಮ್ಯಾಕ್ಸ್ ಟು ಮ್ಯಾಕ್ಸ್ ಒಂದು ಏಪ್ರಿಲ್ಗೆ ಲಾಂಚ್ ಮಾಡೋ ಲೆಕ್ಕದಲ್ಲಿದ್ದೀವಿ ಸರ್. ಸದ್ಯಕ್ಕೆ ನಮ್ಮದು ಇದು ಒಂದೇ ಸ್ಟೋರು, ಇದರಲ್ಲೇ ಮಾಡ್ತಾಯಿದ್ದೀವಿ ಸರ್. ಎಸ್ ಸರ್. ನಾವು ಇಷ್ಟೆಲ್ಲ ನೀವು ತುಂಬ ಚೆನ್ನಾಗಿ ಇಷ್ಟೆಲ್ಲ ವಿವರವಾಗಿ ಹೇಳಿದ್ರಿ. ಆದರೂ ಕೂಡ ಕಸ್ಟಮರ್ಸ್ಗೆ ಒಂದು ಕ್ವಶನ್ ಕಾಡುತ್ತೆ, ಏನಂತ ಸರ್ ನಮ್ಮ ಹತ್ರ 1-2 ಟಿ ಶರ್ಟ್ಸ್ ಇದೆ, ಅದಕ್ಕೆ ನಾನು ಪ್ರಿಂಟ್ ಮಾಡಿಕೊಡ್ತೀರಾ ಅಂತ ಕೇಳೋರು ಇರ್ತಾರೆ. ಹೌದು. ಸೊ ಆ ಥರದ್ದು ಏನಾದರೂ ಆಪ್ಷನ್ಸ್ ಇದೆಯಾ, ಹೇಗೆ ಅಂತ ಸರ್? ಟು ಬಿ ಫ್ರ್ಯಾಂಕ್ ಹೇಳಬೇಕು ಅಂದರೆ ಆ್ಯಕ್ಚುಲಿ ನಾನು ಮಾಡಲ್ಲ. ಯಾಕಂದರೆ ಕೆಲವೊಂದು ಸತಿ ಏನಾಗುತ್ತೆ ಅಂದರೆ ಬಿಸ್ನೆಸ್, ಈಗ ನನಗೆ ಆ್ಯಕ್ಚುಲಿ ನಿಮ್ಮೊಂದು 2 ಟಿ ಶರ್ಟ್ ನಿಮ್ಮದು ಎಲ್ಲೋ ತಂದಿರ್ತೀರ, ನನಗೆ ಅದೇನೋ ಇಷ್ಟಪಟ್ಟು ತಂದಿರ್ತೀರ, ಕ್ವಾಲಿಟಿ ಚೆನ್ನಾಗಿರುತ್ತೆ, ಪ್ರಿಂಟ್ ಮಾಡಿಕೊಡ್ಬೇಕು. ಆ ಪಾಯಿಂಟ್ ಆಫ್ ವ್ಯೂಯಲ್ಲಿ ಅಥವಾ ನಮ್ಮ ಸ್ಕೆಡ್ಯೂಲ್ಗಳು ನೋಡಿಕೊಂಡು ಕಸ್ಟಮರ್ ಹೇಗೆ ಬಂದು ನಮ್ಮ ಹತ್ರ ಅಪ್ರೋಚ್ ಆಗ್ತಾರೆ ಮೇಲೆ ಡಿಪೆಂಡ್ ನಾವು ಮಾಡ್ತೀವಿ. ಅದು ಹಾಗಂತ ಇಟ್ಸ್ ನಾಟ್ ನಾವು ಎಲ್ಲರಿಗೂ ನಾವು ಮಾಡ್ಕೊಡಲ್ಲ. ಯಾಕಂದರೆ ನಮ್ಮ ಬಿಸ್ನೆಸ್ ಇರೋ ನಮ್ಮದೇ ಓನ್ ಬ್ರ್ಯಾಂಡಿಂಗ್ ಇರುವಾಗ ನಾವು ಥರ್ಡ್ ಪಾರ್ಟಿಯಿಂದ ಬೈ ಮಾಡಿ ನಮ್ಗೆ ಅದೇ ಟೈಮ್ ಇರೋದಿಲ್ಲ. ಫಸ್ಟ್ ಆಫ್ ಆಲ್ ಟೈಮ್ ಎಲ್ಲ ಸ್ಕಿಲ್ ಲೇಬರ್ ಆಗೋದು ಟೈಮ್ ಇರೋದಿಲ್ಲ. ಅದನ್ನೇನಾಗುತ್ತೆ ಅಂದರೆ ಸ್ವಲ್ಪ ನಾವು ನಮ್ಮ ಏನು ಸರ್ ಫಸ್ಟ್ ಸರ್ವಿಗೆ ನಾವು ಫಸ್ಟ್ ಸರ್ವಿಸ್ ಕೊಡಬೇಕಾಗುತ್ತೆ. ಸೊ ಅವೆಲ್ಲೋ ನೆಗ್ಲೆಕ್ಟ್ ಮಾಡಿದಾಗ ಕಸ್ಟಮರ್ಗೆ ಅದು ಇಷ್ಟ ಆಗೋದಿಲ್ಲ. ಸೊ ಆ ಒಂದು ನೀಡ್ಸ್ ಬರಬಾರ್ದು ಅನ್ನೋ ರೀಸನ್ ನಾವು ಕಡಿಮೆ ಮಾಡ್ತೀವಿ ಸರ್. ಹಾಗಾದ್ರೆ ಮಾಡೋದೇ ಇಲ್ಲ ಅಂತಲ್ಲ, ಬೇಸ್ಡ್ ಆನ್ ನಮ್ಮ ಟೈಮ್ ಮೂಡ್ ಮೇಲೆ ಡಿಪೆಂಡ್ ಆಗೋಗುತ್ತೆ ಸರ್. ಹಾಗೆಯೇ ಅಡ್ರೆಸ್ಸು ಹೇಳೋದಾದರೆ, ಸೊ ಎಲ್ಲಿ ಬರುತ್ತೆ ಸರಿಯಾದ ಅಡ್ರೆಸ್ಸು, ಮತ್ತು ವಾರದ ಪೂರ್ತಿ ಎಲ್ಲ ದಿನಗಳೂ ಓಪನ್ ಇರುತ್ತಾ ಹೇಗೆ ಅಂತ? ಇಲ್ಲ ಸರ್, ಆ್ಯಕ್ಚುಲಿ ನಿಮಗೆ ಪರ್ಟಿಕ್ಯುಲರ್ ಅಡ್ರೆಸ್ ಹೇಳಬೇಕು ಅಂತಂದರೆ ಇದು ಮಲತಳ್ಳಿ ಲೇಕ್ ರೋಡ್ ಸರ್. ಮಲತಳ್ಳಿ ಲೇಕ್ ರೋಡ್, ಬೆಂಗಳೂರು. ಸೊ ಇದರಲ್ಲಿ ನಮಗೆ ಸೋಮವಾರದಿಂದ ಶನಿವಾರದವರೆಗೂ ಇರುತ್ತೆ. ಟೈಮಿಂಗ್ಸ್ ಬಂದುಬಿಟ್ಟು 9:30 to ಸಂಜೆ 7 ಗಂಟೆವರೆಗೂ ಇರ್ತೀವಿ ಸರ್. ಅದಾದ ನಂತರ ನಾವು ಫೋನ್ಗಳನ್ನ ಅಟೆಂಡ್ ಮಾಡ್ತೀವಿ. ಬಟ್ ಮಧ್ಯರಾತ್ರಿ ಎಲ್ಲ ಮಾಡಿದ್ರೆ ಎತ್ತೋದಿಲ್ಲ ಸರ್. ನೆಕ್ಸ್ಟ್ ಡೇ ನಾವು ಕನೆಕ್ಟ್ ಮಾಡ್ತೀವಿ. ಓಕೆ. ಇನ್ನೊಂದೇನೆಂದರೆ ನಮ್ಮ ಬೆಂಗಳೂರು ಬಿಟ್ಟು ಬೇರೆ ನಮ್ಮ ರಾಜ್ಯದಲ್ಲಿ ಯಾವುದೇ ಜಿಲ್ಲೆ ಆಗಿರ್ಬೋದು, ಸೊ ಅವ್ರಿಗೆ ಒಂದು 50-60 ಟಿ ಶರ್ಟ್ಸ್ ಇರುತ್ತೆ ಸರ್, ನಮಗೆ ಇದರ ಆರ್ಡರ್ ಇದೆ ಅನ್ನೋದಾದರೆ, ಸೊ ಅವ್ರು ಏನಾದರೂ ಯಾವ ರೀತಿ ನಿಮ್ಮನ್ನ ಹೆಂಗೆ ಮಾಡಬೇಕಂತ? ಸರ್ ಇವಾಗ ಏನಾಗಿದೆ, ನಾನು ತುಂಬ ಆರ್ಡರ್ಗಳು ಮಾಡ್ತಾಯಿದ್ವಿ. ನಾವು ಆ್ಯಕ್ಚುಲಿ ಬೆಂಗಳೂರಿಗಿಂತ ಆ್ಯಕ್ಚುಲಿ ಕೆಲವೊಂದು ಅದರ್ ಡಿಸ್ಟ್ರಿಕ್ಸ್ಗಳಿಗೆ ಅಥವಾ ಸ್ಟೇಟ್ಸ್ಗಳಿಗೆ ಮಾಡ್ತಾಯಿದ್ವಿ. ಅದು ಹೇಗಾಗುತ್ತೆ ಅಂದರೆ ಕಾಲ್ ಮಾಡ್ತಾರೆ, ನಾವು ಹೇಳಿದಾಗೆ ನಾನು ಸ್ಯಾಂಪಲ್ಸ್ಗಳು ಅವ್ರಿಗೆ ಸ್ಪ್ಯಾಚಸ್ಗಳು ಕಳ್ಸಿಕೊಟ್ಟಿರ್ತೀವಿ, ಒಂದು ಫಿಕ್ಸ್ ಆಗಿರ್ತದೆ. ಸೊ ಅದಾದ ನಂತರ ನಾವು ಅವ್ರಿಗೆ ಡೆಲಿವರಿ ನಾವು ಏನು ಮಾಡಬೇಕು, ಒಂದೇ ಕೊರಿಯರ್ ಮಾಡ್ತೀವಿ, ಇಲ್ಲಾಂದ್ರೆ ಅವ್ರ ಹತ್ರ ಹೇಗೆ ಬಸ್ ಯಾವ್ದಾದ್ರು ಬಸ್ ಇದ್ದರೆ ಅವ್ರ ರೂಟ್ಗೆ ಬಸ್ ಇದ್ದರೆ ನಾವು ಅಲ್ಲಿ ತಲುಪಿಸ್ತೀವಿ, ಅವರು ಕೋರ್ಡಿನೇಷನ್ ಮಾಡ್ಕೊಂಡು ತೊಗೊತಾರೆ ಸರ್. ಆಲ್ಮೋಸ್ಟ್ ನಮಗೆ 80% ನಾವು ಕೊರಿಯರ್ ಮಾಡ್ತೀವಿ ಸರ್. ಹೌದು. ಸೊ ಕೊರಿಯರ್ಗೆ ಏನಾದರೂ ಚಾರ್ಜಸ್ ಮಾಡ್ತೀರಾ ಅಥವಾ ಏನಾದರೂ ನಿಮ್ಮ ಕಡೆಯಿಂದ? ಸರ್ ಹೌದು ಸರ್, ಅದು ಕೊರಿಯರ್ಸ್ಗೆ ಎಕ್ಸ್ಟ್ರಾ ಚಾರ್ಜ್ ಇರುತ್ತೆ. ಅದು ಏನು ಆ್ಯಕ್ಚುಲ್ ಆಗುತ್ತೆ ಅದು ಅವರೇ ಪೇ ಮಾಡ್ಕೊಳ್ಬೇಕು. ಇಲ್ಲ ಅಂತಂದರೆ ಅದು ಇಂಟರ್ನಲ್ಲಿ ಸರ್ ಇಲ್ಲ ನಮ್ಗೆ ಅದು ಮಾಡೋಕ್ಕೆ ಬರಲ್ಲ, ನೀವು ಅದು ಬಿಲ್ ಮಾಡಿ ಇನ್ಕ್ಲೂಡಿಂಗ್ ಮೇಲೆ ಅಂತ ನಾವು ಬಿಲ್ಲಲ್ಲಿ ಇನ್ಕ್ಲೂಡ್ ಮಾಡಿ ಕಳಿಸ್ಕೊಡ್ತೀವಿ ಸರ್. ಅದು ಆ್ಯಕ್ಚುಲ್ ಮೇಲೆ ಡಿಪೆಂಡ್ ಆಗುತ್ತೆ ಸರ್. ಅದು ಎಷ್ಟು ಅದೆಲ್ಲ ಕೊರಿಯರ್ ಚಾರ್ಜಲ್ಲಿ ವೆಯ್ಟ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಆ ಬೇಸ್ಡ್ ಆನ್ ವೆಯ್ಟ್ ಮೇಲೆ ವಿಲ್ ಚಾರ್ಜ್ ದ ಥಿಂಗ್ಸ್ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್.